ಹಾಯ್ ನಮಸ್ಕಾರ, ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡಿಕೊಳ್ಳುವಂಥ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಮಾಡೋ ವಿಧಾನವನ್ನು ನೋಡೋಣ. ಒಬ್ಬಟ್ಟನ್ನು ಮಾಡೋಕ್ಕೆ ಬರದೇ ಇರೋರು ಸಹ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ಒಬ್ಬಟ್ಟು ಮಾಡೋದಕ್ಕೆ ನಾನು 1 ಪಾವನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಬೇಳೆನ ಒಂದು ಬಟ್ಲಿನಲ್ಲಿ ಸೇರಿಸ್ಕೊಂಡು ಅದನ್ನು 1-2 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಡ್ಬೇಕು. ನಾನು 1 ಪಾವನಷ್ಟು ಬೇಳೆ ತೊಗೊಂಡಿದ್ದೀನಿ, ಅದಕ್ಕೆ 4 ಪಾವನಷ್ಟು ನೀರನ್ನು ಸೇರಿಸ್ಕೋತೀನಿ. ಬೇಯೋದಕ್ಕೆ ಮತ್ತು ಸಾಂಬಾರಿಗೂ ನೀರು ಬೇಕಾಗುತ್ತೆ. ನೋಡಿ, ಈ ಬಟ್ಲಿನಲ್ಲಿ 1/4 ಬಟ್ಲಿನಷ್ಟು ಬೇಳೆ ಇತ್ತು. ಅದೇ ಪ್ರಮಾಣದಲ್ಲಿ ನೀರನ್ನು ಅಳತೆ ಮಾಡಿ ತೊಗೋತಾಯಿದ್ದೀನಿ. 4 ಸಲ ನೀರು ಹಾಕ್ಕೋತಾ ಇದ್ದೀನಿ. ಬೇಳೆ ಎಷ್ಟು ಇತ್ತು ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ 4 ಸಲ. ಈಗ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಕುದಿಯೋದಕ್ಕೆ ಬಂದಿದೆ, ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ಬೇಳೆನ ಸೇರಿಸ್ಕೋತಾ ಇದ್ದೀನಿ. ಬೇಳೆನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ಬೇಯೋಷ್ಟರಲ್ಲಿ ಕೊಬ್ಬರಿನ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿನ ಸಣ್ಣ ಚಿಪ್ ಇರುತ್ತಲ್ಲ, ಆ ಚಿಪ್ಪಲ್ಲಿ 3/4 ಚಿಪ್ನಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಈ ರೀತಿ ಕಟ್ ಮಾಡಿಬಿಟ್ಟಾದರೂ ಸೇರಿಸ್ಕೊಬೋದು ಅಥವಾ ತುರಿದ್ಬಿಟ್ಟಾದರೂ ಸೇರಿಸ್ಕೋಬೋದು. ಮಿಕ್ಸಿಗೆ ಸೇರಿಸ್ಕೊಂಡು ಒಂದು 4-5 ಏಲಕ್ಕಿನ ಸಿಪ್ಪೆ ಬಿಡಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೀರೇನು ಸೇರಿಸ್ಕೋಬಾರ್ದು. ಈ ರೀತಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಈಗ ಬೆಲ್ಲನ ಅಳತೆ ಮಾಡ್ಕೋತಾ ಇದ್ದೀನಿ. ಈ ಪಾವನಲ್ಲಿ 1 ಪಾವನಷ್ಟು ಬೇಳೆ ತೊಗೊಂಡಿದ್ದೆ. ಅದೇ ಪಾವನಲ್ಲಿ 1/4 ಪಾವನಷ್ಟು ಬೆಲ್ಲನ ತೊಗೋತಾ ಇದ್ದೀನಿ. ಬೆಲ್ಲನ ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಅಳತೆ ಮಾಡ್ಕೋಬೇಕು. ನೋಡಿ, 1/4 ಪಾವನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಳೆ ಎಷ್ಟು 2 ಪಾವು ಅಥವಾ 1 ಸೇರು ಅಷ್ಟೇ ತೊಗೊಂಡ್ಲಿ. ಬೇಳೆ ಎಷ್ಟಿತ್ತು ಅಷ್ಟು ತೊಗೊಂಡು ಇನ್ನು 1/4 ಭಾಗ ಹೆಚ್ಚಿಗೆ ಹಾಕ್ಕೋಬೇಕು ಬೆಲ್ಲನ. ಈಗ ಒಬ್ಬಟ್ಟಿಗೆ ಕಣಕನ ಕಲಿಸ್ಕೊಳ್ಳೋದಕ್ಕೆ 3/4 ಪಾವನಷ್ಟು ಮೈದಾ ತೊಗೋತಾ ಇದ್ದೀನಿ. 1/4 ಭಾಗದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾವು ಬೇಳೆ ಎಷ್ಟು ತೊಗೊತೀವಿ, 1 ಪಾವನಷ್ಟು ಬೇಳೆ ತೊಗೊಂಡಿದ್ನಲ್ಲ, ಅದಕ್ಕೆ 1 ಪಾವನಷ್ಟು 2 ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಬೋದು. 1 ಪಾವು ತೊಗೋಬೇಕು 2 ಸೇರಿಸಿ. ಅಥವಾ ನೀವು ಒಬ್ಬಟ್ಟು ತಟ್ಟುವಾಗ ಕಡಿಮೆ ಕಣಕ ತೊಗೊತೀವಿ ಅಂದರೆ 3/4 ಪಾವು 2 ಸೇರಿಸಿ 3/4 ಪಾವು ತೊಗೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ 3/4 ಪಾವನಷ್ಟು ಅಳತೆ ಮಾಡ್ಕೊಂಡಿದ್ದೀನಿ. ಮೈದಾ 3/4 ಭಾಗ, 1/4 ಭಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಇವೆರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು. ಆಮೇಲೆ ನೀರನ್ನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕ್ಬಿಟ್ಟು ಮೆತ್ತಕ್ಕೆ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ಅಥವಾ ಇನ್ನು ಸ್ವಲ್ಪ ಕಡಿಮೆ ಆದರೂ ಕಲಿಸ್ಕೋಬೋದು. ಈ ಕಣಕಕ್ಕೆ ಅರ್ಧ ಭಾಗ ಚಿರೋಟಿ ರವೆ, ಅರ್ಧ ಭಾಗ ಮೈದಾ ಹಾಕ್ಕೊಂಡ್ರೆ ಎರಡನ್ನೂ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. ಆದರೆ ನಾನು ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಇದನ್ನೇನು ನೀರಲ್ಲಿ ನೆನೆಸ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಎಣ್ಣೆ ಹಾಕ್ಬಿಟ್ಟು ಕಲಸಿಡ್ತಾ ಇದ್ದೀನಿ. ಈಗ ಈ ಕಪ್ನಲ್ಲಿ 1 ಕಪ್ನಲ್ಲಿ 3/4 ಕಪ್ನಷ್ಟು ಎಣ್ಣೆನ ಹಿಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟೆಲ್ಲ ಎಣ್ಣೆ ಎಲ್ಲ ಹೀರ್ಕೋಬೇಕು. ಅದುವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಸಾಫ್ಟ್ ಆಗುತ್ತೆ ಹಿಟ್ಟು, ಎಣ್ಣೆ ಎಲ್ಲ ಹೀರ್ಕೊಂಡ್ಮೇಲೆ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಕಲಿಸ್ಕೋಬೇಕು. ಚಿರೋಟಿ ರವೆ ಹೆಚ್ಚಿಗೆ ಉಪಯೋಗಿಸಿ ಯಾವ ರೀತಿ ಕಣಕ ಮಾಡ್ಕೊಬೋದು ಅಂತ ಅದನ್ನು ಕಾಯಿ ಒಬ್ಬಟ್ಟು ಮಾಡೋ ವಿಧಾನದಲ್ಲಿ ತಿಳಿಸಿದ್ದೀನಿ. ನೋಡಿ, ಈ ರೀತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಎಣ್ಣೆ ಸಾಲದೇ ಇದ್ದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಹಿಟ್ಟು ಎಣ್ಣೆನೆಲ್ಲ ಹೀರ್ಕೊಂಬಿಡುತ್ತೆ. ನೋಡಿ, ಈಗ ಹಿಟ್ಟೆಲ್ಲ ಸಾಫ್ಟಾಗಿದೆ. 1-2 ಸಲ ಈ ರೀತಿ ಮೇಲಿಂದ ಒಗೆದ್ರೆ ಚೆನ್ನಾಗಿ ಇದಾಗುತ್ತೆ ಹಿಟ್ಟು. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಈಗ ಮಿಕ್ಕಿದ್ದಂಥ ಎಣ್ಣೆನ ಅದ್ರ ಮೇಲೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ 1 ಅವರ್ ಹಾಗೆ ಬಿಟ್ಬಿಡಬೇಕು. ಒಬ್ಬಟ್ಟೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಕಣಕನೂ ಚೆನ್ನಾಗಿ ನೆಂದು ರೆಡಿಯಾಗಿರುತ್ತೆ ತಟ್ಟೋದಕ್ಕೆ. ಈಗ ಬೇಳೆ ಬೆಂದಿದೆಯಾ ನೋಡೋಣ. ಬೇಳೆ ಬೆಂದಿದೆಯೋ ಇಲ್ಲ ಅಂತ ಆಗಾಗ ಚೆಕ್ ಮಾಡ್ಕೋತಾ ಇರಬೇಕು. ಈಗ ನೋಡಿ, ಈ ಥರ ಬೇಳೆನ ತಗೊಂಡು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಮಧ್ಯದಲ್ಲಿ ಸ್ವಲ್ಪ ಕಾಯಿ ಇರುತ್ತೆ, ಸುತ್ತು ಬೆಂದಿರುತ್ತೆ. ಆ ರೀತಿ ಬೆಂದಿದ್ರೆ ಬೇಳೆ ಕರೆಕ್ಟಾಗಿ ಬೆಂದಿದೆ ಎಂದರ್ಥ. ಜಾಸ್ತಿ ಬೇಳೆ ನುಣ್ಣಗೆ ಬೆಂದ್ಬಿಟ್ರೆ
ಹೂರಣ ಎಲ್ಲ ತುಂಬ ಮೆತ್ತಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅವಾಗವಾಗ ಚೆಕ್ ಮಾಡಿಕೊಂಡು ನೋಡ್ಕೋತಾ ಇರಬೇಕು. ಈಗ ಬೇಳೆ ಬೆಂದಿರದೆ ಬೇಳೆ ನೀರನ್ನೆಲ್ಲ ಸಪ್ರೇಟಾಗಿ ಒಂದು ಪಾತ್ರೆಗೆ ಬಸ್ಕೋತಾ ಇದ್ದೀನಿ. ಬೇಳೆ ಕಟ್ಟು ರೆಡಿಯಾಗಿದೆ ಸಾಂಬಾರಿಗೆ. ಈಗ ಈ ಪಾತ್ರೆಯಲ್ಲಿ ಇದ್ದಿದ್ದ ಬೇಳೆನೆಲ್ಲ ಬೇರೆ ಸಪ್ರೇಟಾಗಿ ಒಂದು ಬಟ್ಲಿಗೆ ತೆಗೆದ್ಬಿಟ್ಟು ಅದೇ ಬಟ್ಲಿನಲ್ಲಿ ಬೆಲ್ಲನ ಅಳತೆ ಮಾಡಿಟ್ಕೊಂಡಿದ್ನಲ್ಲ ಆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚಿಕ್ಕ ಗ್ಲಾಸ್ನಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಕಾಯಿಸ್ಕೋಬೇಕು. ಒಬ್ಬಟ್ಟಿಗೆ ಪಾಕ ಏನು ತೆಗಿಯೋದು ಬೇಕಾಗಿಲ್ಲ. ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿಬಿಟ್ಟು 1-2 ನಿಮಿಷ ಕುದ್ರೆ ಸಾಕಾಗುತ್ತೆ. ಈ ರೀತಿ ಪಾಕ ಮಾಡಿಕೊಂಡು ಒಬ್ಬಟ್ಟು ಮಾಡೋದ್ರಿಂದ ಒಬ್ಬಟ್ಟು ಟೇಸ್ಟಾಗಿರುತ್ತೆ ಮತ್ತು ಹೂರಣ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಕೆಡೋದಿಲ್ಲ. 2-3 ದಿವಸ ತಟ್ಟಿದ್ದಾದಮೇಲೆ 2-3 ದಿವಸ ಆದರೂ ಏನೂ ಆಗೋದಿಲ್ಲ, ಬೇಗ ಕೆಡೋದಿಲ್ಲ ಒಬ್ಬಟ್ಟು. ನೋಡಿ ಬೆಲ್ಲ ಎಲ್ಲ ಕರಗಿ ನೋಡಿ ಈ ರೀತಿ ನೊರೆ ಬಂದಾಗ ಬೇಯಿಸ್ಕೊಂಡಿದ್ದಂಥ ಬೇಳೆನ ಸೇರಿಸ್ತಾ ಇದ್ದೀನಿ. ಬೇಳೆ ಸೇರಿಸಿದ್ಮೇಲೆ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ನಮ್ಮ ರುಬ್ಕೊಳ್ಳೋದಕ್ಕೆ ಯಾವ ಹದ ಬೇಕೋ ಆ ಹದ ಬರೋವರೆಗೂ ಕುದಿಸ್ಕೋಬೇಕು. ಮಿಕ್ಸಿಯಲ್ಲಿ ಹಾಕೋದಾದರೆ ಸ್ವಲ್ಪ ಬೇಗ ತೆಗಿಬೇಕು, ಗ್ರೈಂಡ್ರಲ್ಲಾದರೆ ಸ್ವಲ್ಪ ಲೇಟಾಗಿ ತೆಗೆದ್ರೆ ಸರಿ ಹೋಗುತ್ತೆ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಇದನ್ನು ಬೇಳೆ ಎಲ್ಲ ಬೆಂದಿದ್ದಾಗಿದೆ ಪಾಕದಲ್ಲಿ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಕ್ಕಾಗೋದಕ್ಕೆ ಬಿಡ್ತಾಯಿದ್ದೀನಿ. ಈ ತಣ್ಣಗಾಗೋಷ್ಟರಲ್ಲಿ ಸಾಂಬಾರಿಗೆ ಮಸಾಲೆನ ರುಬ್ಕೋಬೇಕು. ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಪ್ಯಾನ್ನಲ್ಲಿ 1-2-3 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದೊಂದು ಈರುಳ್ಳಿನ ಸೇರಿಸ್ಕೋಬೇಕು. ನಾನು ಸಾಂಬಾರು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲ ಪದಾರ್ಥಗಳನ್ನ ಕಡಿಮೆ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಜಾಸ್ತಿ ಮಾಡಬೇಕಂದ್ರೆ ಈ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಸಣ್ಣದೊಂದು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಸಣ್ಣ ಟೊಮೆಟೊದಲ್ಲಿ ಒಂದು ಅರ್ಧ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜ್ನ 2 ಬೆಳ್ಳುಳ್ಳಿ ಗಡ್ಡೆ ಹೆಸಳನ್ನು ಸೇರಿಸ್ತಾ ಇದ್ದೀನಿ ಸಿಪ್ಪೆ ತೆಗೆದು. ಇವೆಲ್ಲನೂ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮೆಣಸು ಜಾಸ್ತಿ ಹಾಕೋದ್ರಿಂದ ಸಾಂಬಾರಿಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ, ಹೂರಣ ಸಾರು. ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ. ಮಸಾಲೆ ಎಲ್ಲ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಒಣಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಒಣಕೊಬ್ಬರಿ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1.5 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡರು. ಸ್ವಲ್ಪ ಹುಣಸೆಹಣ್ಣು ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ಈಗ ಅದೇ ಪ್ಯಾನಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, 1 ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸಿದ್ದೀನಿ. ಕರಿಬೇವಿನ ಸೊಪ್ಪು 1-2 ಎಸಳು ಸೇರಿಸ್ಕೊಂಡು ಒಗ್ಗರಣೆ ರೆಡಿಯಾಗಿದೆ. ಸಾಂಬಾರಿಗೆ ಮೊದಲೇ ಹುರಿದಿಟ್ಟಿತ್ತಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೆ. ಅದನ್ನು ಬೇಳೆ ಕಟ್ಟಿಗೆ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಸೇರಿಸಿದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹೂರಣ ಸಾರು ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು, ತುಂಬ ಗಟ್ಟಿಯಾಗಿ ಮಾಡಿದ್ರೆ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಹೂರಣನ ಸೇರಿಸ್ತಾ ಇದ್ದೀನಿ. ಹೂರಣ ಬಿಸಿ ಬಿಸಿ ಇತ್ತು, ಇನ್ನು ಹೀಗೆ ರುಬ್ಬಿದ್ದು, ಅದಕ್ಕೋಸ್ಕರ ಮೆತ್ತಕ್ಕಿದೆ. ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ರುಚಿ ನೋಡಿ ಉಪ್ಪು ಖಾರ ಹುಳಿ ಏನಾದರೂ ಬೇಕಿದ್ದರೆ ಸೇರಿಸ್ಕೊಬೋದು. ಮೆಣಸು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಘಾಟಿರುತ್ತೆ. ಆ ಥರ ಘಾಟ್ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಹೂರಣನ ಇನ್ನು ಸ್ವಲ್ಪ ಹಾಕ್ಕೋಬೇಕು. ಆವಾಗ ರುಚಿ ನೋಡಿ ಉಪ್ಪು ಖಾರ ಹುಳಿ ಮತ್ತು ಸ್ವೀಟ್ ಎಲ್ಲ ಸರಿಯಾಗಿದ್ದರೆ
ಹೂರಣ ಸಾರು ತುಂಬಾ ರುಚಿಯಾಗಿರುತ್ತೆ. ಹೂರಣ ಸಾರಿಗೆ ಹೂರಣ ಸ್ವಲ್ಪ ಹಾಕಿದ್ರೇ ಚೆನ್ನಾಗಿರೋದು. ತುಂಬಾ ರುಚಿಕರವಾದಂಥ ಒಬ್ಬಟ್ಟು ಸಾರು ರೆಡಿಯಾಗಿದೆ. ನೋಡಿ ಹೂರಣ ಎಲ್ಲ ರುಬ್ಬಿಟ್ಕೊಂಡಿದೆ. ನೋಡಿ ಪೂರ್ತಿಯಾಗಿ ತಣ್ಣಕ್ಕಾಗಿದೆ. ಒಬ್ಬಟ್ಟು ತಟ್ಟೋದಕ್ಕೆ ಈ ರೀತಿ ಇರಬೇಕು ಹೂರಣ. ತುಂಬ ಮೆತ್ತಕ್ಕೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಅದಕ್ಕಿರಬೇಕು. ಒಬ್ಬಟ್ಟು ಮತ್ತು ಕಣಕ ಯಾವುದಾದ್ರೂ ಒಂದು ಕೆಟ್ಟೋದ್ರೂ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಎರಡೂ ಸರಿಯಾಗಿ ಬಂದ್ರೇ ಒಬ್ಬಟ್ಟು ಚೆನ್ನಾಗಿರೋದು. ಅಕಸ್ಮಾತ್ ಹೂರಣ ಏನಾದರೂ ಮೆತ್ತಕ್ಕಾಗ್ಬಿಟ್ರೆ ಅಗಲವಾಗಿರೋಂಥ ಪಾತ್ರೆ ಅಥವಾ ಬಾಣಲಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿ ಮಾಡಿಬಿಟ್ರೆ ಹೂರಣ ಆವಾಗ ಸರಿಯಾದ ಅದಕ್ಕೆ ಬರುತ್ತೆ. ಕಣಕನೆಲ್ಲ ನೆನೆಸಿಟ್ಟಿತ್ತಲ್ಲ ಅದು ಸರಿಯಾಗಿ ನೆಂದಿದೆ. ಮತ್ತು ನೋಡಿ ಈ ರೀತಿ ಎಳೆದಾಗ ಈ ರೀತಿ ಬರಬೇಕು ಎಳೆ. ಚೆನ್ನಾಗಿ ಸಾಫ್ಟಾಗೂ ಇದೆ ತಟ್ಟೋದಕ್ಕೆ. ಈಗ ಒಬ್ಬಟ್ಟನ್ನ ತಟ್ಟೋದಕ್ಕೆ ನಾನು ದಿನಸಿ ಸಾಮಾನು ಕವರ್ ಇರ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದವಾಗಿ. ಇದರಲ್ಲಿ ತಟ್ಟೋದಕ್ಕೆ ತುಂಬಾ ಚೆನ್ನಾಗಿ ಈಸಿಯಾಗಿರುತ್ತೆ. ಕವರ್ ಮೇಲೆಲ್ಲ ಎಣ್ಣೆನ ಸವರ್ಕೋತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಹೆಂಚನ್ನು ಇಟ್ಟು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಫಸ್ಟ್ ಸಲ ಒಬ್ಬಟ್ಟು ಹಾಕೋದಕ್ಕೆ ಮುಂಚೆ ಈ ರೀತಿ ಎಣ್ಣೆನ ಹಾಕ್ಕೋಬೇಕು. ಆವಾಗ ಒಬ್ಬಟ್ಟು ಹೆಂಚಿಗೆ ಕಚ್ಕೊಳ್ಳೋದಿಲ್ಲ. ಮೊದಲೇ ಚಪಾತಿ ದೋಸೆ ಆ ಥರ ಎಲ್ಲ ಹಾಕಿರುತ್ತಲ್ಲ ಅದಕ್ಕೋಸ್ಕರ ಫಸ್ಟ್ ಟೈಮ್ ಹಾಕೋವಾಗ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಒಬ್ಬಟ್ಟು ಬೇಯಿಸ್ಕೊಳ್ಳೋವಾಗ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇರಬಾರ್ದು, ಸಿಮ್ನಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಕಣಕ ಹೂರಣಕ್ಕೆ ಎಷ್ಟು ಬೇಕೋ ಅಷ್ಟು ಕಣಕನ ತೊಗೊಂಡಿದ್ದೀನಿ. ತುಂಬ ಜಾಸ್ತಿನೂ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಉಂಡೆ ಮಾಡ್ಕೊಂಡಿಟ್ಟು ಅದನ್ನು ಸೇರಿಸ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿ ತಟ್ಕೊಂಡು ಅದನ್ನು ಉಂಡೆ ಇಟ್ಬಿಟ್ಟು ಪೂರ್ತಿಯಾಗಿ ಕಣಕದಲ್ಲಿ ಕವರ್ ಮಾಡ್ಕೋಬೇಕು. ಈ ರೀತಿ ಉಂಡೆ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಅದ್ಕೊಬೇಕು. ಫಸ್ಟು ಬಟ್ಲಿನಲ್ಲಿ ಎಕ್ಸ್ಟ್ರಾ ಎಣ್ಣೆ ಹಾಕಿತ್ತಲ್ಲ ಅದರಲ್ಲಿ ಈ ಉಂಡೆನ ಅದ್ಬಿಟ್ಟು ಮತ್ತು ಕವರ್ ಮೇಲೆ ಮಧ್ಯಕ್ಕೆ ಮಡಚಿದಾಗ ಮಧ್ಯಕ್ಕೆ ಬರಬೇಕು ಉಂಡೆ. ಆ ರೀತಿ ಇಟ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಗಲವಾಗಿ. ಈ ರೀತಿ ತಟ್ಟುವಾಗ ಕಣಕ ಕಡಿಮೆ ತೊಗೋಬೇಕು. ತುಂಬ ಜಾಸ್ತಿ ತೊಗೊಂಡ್ರೆ ಕಣಕ ಎಲ್ಲ ಅಂಚುಗಳು ಹೊರ್ಟೋಗ್ಬಿಡುತ್ತೆ, ಆಗ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಜಾಸ್ತಿ ತೊಗೊಂಡ್ರೆ ರೊಟ್ಟಿ ಥರ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಣಕ ನೋಡಿಕೊಂಡು ತೊಗೋಬೇಕು. ತುಂಬ ತೆಳುವಾಗೂ ತಟ್ಕೋಬಾರ್ದು. ಬೇಳೆ ಒಬ್ಬಟ್ಟು ಸ್ವಲ್ಪ ದಪ್ಪದಾಗೆ ಇರಬೇಕು. ತುಂಬ ತೆಳುವಾಗಿ ತಟ್ಟಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ತಟ್ಕೊಬೇಕು. ತುಂಬಾ ಈಸಿಯಾಗಿ ಎತ್ಕೋಬೋದು. ನೋಡಿ ಕೈನ ಈ ರೀತಿ ಅಗಲವಾಗಿ ಒಬ್ಬಟ್ಟು ಮೇಲೆ ಇಟ್ಬಿಟ್ಟು ಈ ರೀತಿ ಬಿಡಿಸ್ಕೊಂಡ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋರಾದರೆ ಈ ಥರ ಕವರ್ ಮೇಲೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಬ್ಬಟ್ಟು ಕವರ್ ಅಂತಲೇ ಬರುತ್ತೆ, ಆ ಕವರ್ ಮೇಲೆ ತಟ್ಬಿಟ್ಟು ಕವರ್ ಸಮೇತ ಹೆಂಚು ಮೇಲೆ ಹಾಕ್ಬೋದು. ಆಮೇಲೆ ಕವರ್ನ ಸಪ್ರೇಟಾಗಿ ಎತ್ಕೊಂಬಿಡ್ಬೋದು. ಆ ರೀತಿ ಆದರೂ ತಟ್ಕೊಬೋದು. ಅದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಬ್ಬಟ್ಟನ್ನ ಕೈಯಲ್ಲಿ ಎತ್ಕೊಂಡು ಹೆಂಚು ಮೇಲೆ ಹಾಕೋದು ಕಷ್ಟ ಅಂದರೆ ಆ ರೀತಿ ಒಬ್ಬಟ್ಟು ಮಾಡೋ ಪೇಪರ್ ಕವರ್ ಮೇಲೆ ತಟ್ಬಿಟ್ಟು ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕ್ಬಿಟ್ಟು ತೊಗೋಬೋದು. ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಒಬ್ಬಟ್ಟನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಎತ್ಕೊಂಬಂದು ಹಾಗೆ ಅದ್ರ ಮೇಲೆ ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇದೇನು ಕಷ್ಟ ಏನಾಗಲ್ಲ. ನೋಡಿ ಒಬ್ಬಟ್ಟು ಹಾಕಿದ್ಮೇಲೆ ತಕ್ಷಣ ತಿರುವಾಕಬಾರ್ದು. ಮೇಲೆಲ್ಲ ಸ್ವಲ್ಪ ಬಬಲ್ಸ್ ಬರುತ್ತೆ, ಅಲ್ಲಿವರೆಗೂ ಬಿಡಬೇಕು. ನೋಡಿ ಈ ರೀತಿ ಬಬಲ್ಸ್ ಬಂದಾಗ ತಿರುವಾಕಬೇಕು. ಇನ್ನೊಂದು ಕಡೆ ಎರಡು ಕಡೆ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೋಬೇಕು. ಒಬ್ಬಟ್ಟನ್ನ ಚೆನ್ನಾಗಿ ಬೇಯಿಸಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ. ಅರ್ಧಂಬರ್ಧ ಬೇಯಿಸಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತುಂಬಾ ರುಚಿಕರವಾದಂಥ ಒಬ್ಬಟ್ಟು ಮತ್ತು ಹೂರಣ ಸಾರು ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.